ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಕಾರ್ಯಗಳನ್ನು ಜನರಿಗೆ ತಲುಪಿಸಿ ಆ ಕಾರ್ಯಗಳ ಮೂಲಕ ಜನರ ಸಂಪರ್ಕದಲ್ಲಿದ್ದಾರೆ. ಬೇರೆಯವರೆಗೂ ನಮ್ಮ ಪಕ್ಷಕ್ಕೂ ಇರತಕ್ಕಂಥ ಡಿಫರೆನ್ಸೇ ಅದು. ಬೆಳಗ್ಗೆ ಎದ್ದು ನಾಳೆ ಮಾಡಲಾರದ್ದನ್ನು ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋ ಪಕ್ಷಗಳು ಬೇರೆ, ನಾವು ಮಾಡಿದ್ದನ್ನು ಜನರಿಗೆ ತಿಳಿಸ್ತಕ್ಕಂಥದ್ದು ಬೇರೆ. ಈ ರೀತಿ ಜನಸಂಪರ್ಕದಲ್ಲಿ ಅವರು ಯಾವಾಗಲೂ ಕೂಡ ಇದ್ದಾರೆ. ಎಲ್ಲ ಜಿಲ್ಲೆಗಳ ಸಂಪರ್ಕ ಇದೆ. ಎಲ್ಲ ರಾಜ್ಯಗಳಲ್ಲೂ ಕೂಡ ಅವರು ಎಲ್ಲೆಲ್ಲಿ ಯಾವ ಜನಾಂಗಗಳು ಏನೆಲ್ಲ ಮಾಡ್ತವೆ ಅನ್ನೋದನ್ನು ಕೂಡ ಆ ಮನ್ ಕಿ ಬಾತ್ನಲ್ಲಿ ಪ್ರತಿ ತಿಂಗಳಲ್ಲಿ ಎಲ್ಲವನ್ನು ಇಂಪಾರ್ಟೆಂಟ್ ಇರ್ತಕ್ಕಂಥದ್ದನ್ನು ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಅವ್ರು ಮಾಡ್ತಾರೆ. ಇವತ್ತು ನೋಡಿದ್ವಿ, ಕಾಫಿ ಬೆಳೆಗಾರರು ಚಿಕ್ಕಮಗಳೂರು ಇರ್ಬೋದು, ಹಾಸನ ಇರ್ಬೋದು, ಅಥವಾ ಕೊಡಗು ಇರ್ಬೋದು, ಪ್ರಾಂತ್ಯದ ಬಗ್ಗೆ ಮಾತಾಡ್ತಾರೆ. हमारी सराफुल कॉफी इस फिल्म में आ गई और अब सफलता से भारत की कॉफी की डाइवर्सिटी देखते ही बन गई. मुझे बताया गया है कि हमारे ದೇಶದಲ್ಲಿ ಅತಿ ಹೆಚ್ಚು ಕಾಫಿಯನ್ನು ಬೆಳೆಯುವಂಥ ಜಿಲ್ಲೆ ಯಾವುದು ಅಂತ ಹೇಳಿದ್ರೆ ಅದು ಚಿಕ್ಕಮಗಳೂರು ಜಿಲ್ಲೆ. ಇಲ್ಲಿನ ಕಾಫಿಗೆ ಅಂದರೆ ಒಂದಷ್ಟು ಜನ ಪ್ರವಾಸಿಗರು ಇಲ್ಲಿಗೆ ಚಿಕ್ಕಮಗಳೂರಿಗೆ ಬರ್ತಾರೆ. ಕಾಫಿ ಕುಡಿಬೇಕು ಅನ್ನೋಂಥ ಕಾರಣಕ್ಕೆ ಚಿಕ್ಕಮಗಳೂರಿಗೆ ಬರುವಂಥ ಪ್ರವಾಸಿಗರನ್ನು ಕೂಡ ನಾವು ಗಮನಿಸಿದ್ದೀವಿ. ಹೀಗಿರುವಂತಹ ಸಂದರ್ಭದಲ್ಲಿ ಚಿಕ್ಕಮಗಳೂರಿನ ಕಾಫಿಯ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತಮ್ಮ 127ನೇ ಜನಪ್ರಿಯ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಕಾಫಿಯ ಬಗ್ಗೆ ಮಾತಾಡುವಂತಹ ಸಂದರ್ಭದಲ್ಲಿ ಚಿಕ್ಕಮಗಳೂರಿನ ಕಾಫಿಯ ಬಗ್ಗೆ ಕೂಡ ಮಾತಾಡಿರುವಂಥದ್ದು ನಮಗೆಲ್ಲರಿಗೂ ಹೆಮ್ಮೆ ತರುವಂತಹ ವಿಚಾರ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭಾಳ ಚೆನ್ನಾಗಿ ಹೇಳಿದ್ದಾರೆ ಕಾಫಿ ಬೆಳೆಯೋದ್ರ ಬಗ್ಗೆ, ಹಾಗೆ ನಮ್ಮ ಮುದೋಳ್ ನಾಯಿ ಬಗ್ಗೆ. ಅಂದರೆ ಒಬ್ಬ ದೇಶದ ಪ್ರಧಾನಿ ಬೇರೆ ಬೇರೆ ರಾಜ್ಯಗಳಲ್ಲಿರುವಂತಹ ಅತ್ಯಂತ ಪ್ರಸಿದ್ಧವಾದಂತಹ ಕೆಲವು ವಸ್ತುಗಳನ್ನು, ಅಲ್ಲಿರುವಂತಹ ಅನೇಕ ರೀತಿ ಸ್ಥಳಗಳನ್ನು, ಅಥವಾ ಅಲ್ಲಿ ಬಂದಂತಹ ಒಳ್ಳೆ ಪ್ರಸಿದ್ಧಿ ಪಡೆದ ವ್ಯಕ್ತಿಗಳನ್ನು ಈ ರೀತಿ ಗುರುತಿಸೋದು ಬಹಳ ಸಂತೋಷ. ನಾನು ಅಂಕಿತಾ ಅಂತ ಹೇಳಿ, ನಾನು ಚಿಕ್ಕಮಗಳೂರಿಂದ. ಚಿಕ್ಕಮಗಳೂರು ಅಂದ ತಕ್ಷಣ ಎಲ್ಲರಿಗೂ ನೆನಪಾಗೋದು ಕಾಫಿ ಲ್ಯಾಂಡ್, ದ ಲ್ಯಾಂಡ್ ಆಫ್ ಕಾಫಿ ಚಿಕ್ಕಮಗಳೂರು ಅಂತ ಹೇಳಿದ್ದೀನಿ. ನಾವೆಲ್ಲ ಕಡೆಯೂ ವೆಲ್ಕಮ್ ಬೋರ್ಡನ್ನು ನೋಡ್ತಾ ಇದ್ದೀವಿ. ಇಂಥ ಒಂದು ಜಗತ್ಪ್ರಸಿದ್ಧ ಕಾಫಿಯನ್ನು ಬೆಳೆಯುವಂಥ ನಾಡಿನಲ್ಲಿ ಹುಟ್ಟಿದ ನಾವೆಲ್ಲರೂ ಶ್ರೇಷ್ಠರು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ಇವತ್ತಿನ ಒಂದು ಪ್ರಸಿದ್ಧ ಪ್ಲಾಟ್ಫಾರ್ಮ್ ನರೇಂದ್ರ ಮೋದಿಯವರ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರಿನ ಕಾಫಿಯನ್ನು ಉಲ್ಲೇಖ ಮಾಡಿ ಮಾತನಾಡಿರುವಂಥದ್ದು ನಮಗೆಲ್ಲರಿಗೂ ಭಾಳ ಹೆಮ್ಮೆಯ ಸಂಗತಿ. ಆಗ್ಬಿಟ್ರು ಬರಲ್ಲ, ಬರ್ತಿಲ್ಲ ಒಂದು ಸೊ ನೀವು ರೂಟ್ ಮುಗಿಸ್ಕೊಂಡು ಬಂದ ನಂತರ ಇಲ್ಲಿ ಪುಷಪ್ಸ್, ಪುಲ್ಅಪ್ಸ್, ಸಿಟ್ಅಪ್ಸ್ ಆಯ್ತಾ, ಎಲ್ಲ ಎವ್ಯಾಲ್ಯೂಯೇಟರ್ಸ್ ಇರ್ತಾರೆ. ನೀವು ಮುಗಿಸ್ಕೊಂಡು ಬಂದ ಕೂಡಲೇ 1 by 1 ಈವೆಂಟ್ ಅಟೆಂಡ್ ಮಾಡ್ತಾ ಹೋಗಿ. ಸೊ ಯಾವ ರೀತಿ ಪಾಯಿಂಟ್ಸ್ ಕೊಡ್ತಾರೆ ಎಲ್ಲ ನಿಮಗೆ ಹೇಳ್ತಾರೆ ಆಯ್ತಾ. ಎಷ್ಟು ಪುಷಪ್ ಮಾಡಿದ್ರೆ ಎಷ್ಟು ಪಾಯಿಂಟ್ ಬರುತ್ತೆ, ಎಷ್ಟು ಪುಲ್ಅಪ್ಸ್ ಮಾಡಿದ್ರೆ ಎಷ್ಟು ಪಾಯಿಂಟ್ ಬರುತ್ತೆ, ಅದೆಲ್ಲ ಪ್ರಾಪರ್ ವೇ ಅಲ್ಲಿ ಮಾಡಬೇಕು. ಮಾಡಿದ್ದೆ ರನ್ನಿಂಗು, ಪುಷಪ್ಸು, ಪುಲ್ಅಪ್ಸು, ಅಬ್ಡಾಮಿನಲ್ ಇದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೆ. 18ನೇ ಸ್ಥಾನದಲ್ಲಿ ಬಂದಿದ್ದೀನಿ. ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ಇವಾಗ ಹೆಣ್ಮಕ್ಳನ್ನ ಹೊರಗಡೆ ಹೋಗ್ಬೇಡ್ರಿ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ. ಗಂಡ್ಮಕ್ಳಿಗೊಂದು ಇಂಥದ್ರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅರ್ಹತೆ ಐತೆ ಅಂತ ಹೇಳ್ತಿರ್ತಾರೆ. ಬಟ್ ಇಲ್ಲಿ ಹೆಣ್ಮಕ್ಳಿಗೆ ಕೂಡ ಒಂದು ಸ್ಥಾನವನ್ನು ಕಲ್ಪಿಸ್ಕೊಟ್ರು ತುಂಬ ಖುಷಿ ಆಯಿತು.
4ನೇ ತರಗತಿ ಓದ್ತಿದ್ದೀನಿ. ಡಾನ್ ಬಾಸ್ಕೋ SSC ಸ್ಕೂಲ್ ಶಾಲೆಯಲ್ಲಿ. ಇವತ್ತು ನಶೆ ಮುಕ್ತ ಮ್ಯಾರಥಾನ್ ಚಿತ್ರದುರ್ಗದಲ್ಲಿ ಆರ್ಗನೈಸ್ ಮಾಡಿದರು. ಅಲ್ಲಿ 4K ಮ್ಯಾರಥಾನು ಓಡಿದ್ದೆ, ಪಾರ್ಟಿಸಿಪೇಟ್ ಮಾಡಿದ್ದೆ. ಅದರಲ್ಲಿ 3rd ಪ್ಲೇಸ್ ಬಂದಿದ್ದೀನಿ. ಮತ್ತು ಇಲ್ಲಿ ಪುಷಪ್ಸು, ಪುಲ್ಲಪ್ಸು, ಅಬ್ಡಮನ್ಸ್ ಎಲ್ಲ ಓಡಿಸಿ 6th ಪ್ಲೇಸ್ ಬಂದಿದ್ದೀನಿ. ತುಂಬ ಖುಷಿ ಆಗ್ತಿದೆ. ಯಾವುದೇ ಅಡೆ ತಡೆ ಇಲ್ಲದೆ ಶ್ರೀ CS ಷಡಕ್ಷರಿ ರಾಜ್ಯಾಧ್ಯಕ್ಷರು, ಸಮುದಾಯದ ಉಳಿವಿಗೆ, ಬೆಳವಣಿಗೆಗೆ ನೀತಿಯ ಪ್ರಾಮಾಣಿಕತೆ, ದಕ್ಷತೆ, ನಿಷ್ಠೆ ತೋರಿಸುವುದ ಕಾರ್ಯಕ್ರಮ ಮತ್ತಷ್ಟು ಬಾಕಿ ಇದೆ. ದಯಮಾಡಿ ಮೇಡಮ್ ಪ್ಲೀಸ್. ಪುಸ್ತಕ ಬಿಡುಗಡೆ ಇದೆಲ್ಲ ನಡೆದು ಬಂದ ಹಾಗೆ ಕುರಿತಾದ ವಿಡಿಯೋ ತುಣುಕು ನಿಮಗಾಗಿ. ಡಾಕ್ಟರ್ ಚೌಡಯ್ಯ ಅವರ ವಿರಚಿತ ಒಂದಿಷ್ಟು ಕೃತಿಗಳನ್ನ ಶ್ರೀಯಪಟ್ಟು ಗಂಗಾಗೋಗಿ ಹೀಗೆ ಹತ್ತಾರು ಪುಸ್ತಕಗಳನ್ನ ಕನ್ನಡ ನಾಡಿನ ಓದುಗಾರ ಅಭಿವೃದ್ಧಿಯನ್ನು ನಾವೆಲ್ಲರೂ ಕೂಡ ರೂಪಿಸಿಕೊಳ್ಳೋಣ. ಲೋಕಾರ್ಪಣೆಗೊಳಿಸಿದ್ದಾರೆ. ತಾವು ಕೂಡ ಮುಂದಿನ ದಿನಗಳಲ್ಲಿ ನಿಮ್ಮದು ಒಬ್ಬ ಒಳ್ಳೆ ಟೀಚರ್, ಡಾಕ್ಟರ್, ಲಾಯರ್, ಪ್ರತಿಭಾ ಪುರಸ್ಕಾರವನ್ನ ಕೂಡ ವೇದಿಕೆಗೆ ಬರಮಾಡಿಕೊಂಡಿದ್ದೇವೆ. ಡಾಕ್ಟರ್ ರಾಜ್ಯ ಸರ್ಕಾರಿ ನೌಕರರ ಸಂಘ ಶ್ರೀಯುತ ಎಂ ರಾಮಪ್ಪ ಅಧ್ಯಕ್ಷ. ನಮ್ಮ ಸಂಘದ ಅಧ್ಯಕ್ಷರು ನಾವಿಬ್ರು ಒಂದೇ ಸಾರಿ ಈ ಸಂಘದ ಅಧಿಕಾರ ತಗೊಂಡಾಗ ನಾನು ಹೇಳಲಿಕ್ಕೆ ಅಪೇಕ್ಷೆ ಪಡ್ತಾರೆ. ಆಮೇಲೆ ತಮ್ಮ ವೆರಿ ಸಕ್ಸಸ್ಫುಲ್ ಇಂಪ್ಲಿಮೆಂಟ್. ಯಾವುದು ಮೆರಿಟ್ ಹೋಗಲಿಲ್ಲ, ಯಾವುದೂ ಹೋಗಲಿಲ್ಲ. ಸರಿ, ರಾಧೆ ಮೆರಿಟ್ ಜಾಸ್ತಿ ಬಂತು. ಯಾಕಂದ್ರೆ ನಾನೊಂದು ಸ್ಲೋಗನ್ ಕೊಟ್ಟಿದ್ದೆ, ಮರ್ತು ಬಿಟ್ಟಿಲ್ಲ. ಬಹುಶಃ ಇನ್ಕ್ಲೂಷನ್ ಎಕ್ಸಲೆಂಟ್, ಇದು ಅವನು ಸ್ಲೋಗನ್ ಕೊಟ್ಟಿದ್ದೆ. ಆದ್ರಿಂದ ಯಾಕಂದ್ರೆ ಸಮುದ್ರದಲ್ಲಿ ಒಳ್ಳೆ ಮೀನು ಜಾಸ್ತಿ ಮೀನು ಸಿಗ್ತದೆ ಅಲ್ಲ, ಗಂಗಾಧರ್. ಸಣ್ಣ ಕೆರೆಯಲ್ಲಿ ಕ್ವಾಲಿಟಿ ಸಿಗುವುದಿಲ್ಲ, ಸಣ್ಣ ಮೀನು ಸಿಗ್ತದೆ, ಎಷ್ಟು ಕ್ವಾಲಿಟಿ ಸಿಗುವುದಿಲ್ಲ. ಆದ್ರಿಂದ ಈ ದೇಶದ ನಿಜವಾದಂತಹ ಒಂದು ನಾಲೆಜ್ ಎಕ್ಸ್ಪ್ಲೋಷನ್ ಆಗಬೇಕಾದ್ರೆ ಅದಕ್ಕೆ ಸಮುದ್ರದಷ್ಟು ಆಳವಾದಂಥ ವಿಸ್ತಾರವಾದಂಥ ಜ್ಞಾನ ವಿಕಸನ ಆಗುತ್ತೆ. ಇದು ನನ್ನ ಲಾಜಿಕ್. ಅದು ಇದು 8ನೇ ವರ್ಷದ ಕಾರ್ಯಕ್ರಮ. ಪ್ರತಿ ವರ್ಷ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಬಳ್ಳಾರಿನಲ್ಲಿ ಮಾಡಿದ್ವಿ, ಹೊಸಕೋಟೆಯಲ್ಲಿ ಮಾಡಿದ್ವಿ, ಗದಗದಲ್ಲಿ ಮಾಡಿದ್ವಿ, ಹೊಸಪೇಟೆಯಲ್ಲಿ ಮಾಡಿದ್ವಿ, ಧಾರವಾಡದಲ್ಲಿ ಮಾಡಿದ್ವಿ, ನೆಲಮಂಗಲ ಮಾಡಿದ್ವಿ, ಬೆಂಗಳೂರಿನಲ್ಲೂ ಕೂಡ ಮಾತಾಡಿನಲ್ಲಿ ಒಂದು ವರ್ಷ ಮಾಡಿದ್ವಿ. ಈ ವರ್ಷ ಹೀಗೆ ಪ್ರತಿ ವರ್ಷ ನಾವು ಮಾಡ್ತಾ ಇದ್ದೇವೆ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಯಾವ ಜನಾಂಗದ ಸಂಘವೂ ಕೂಡ ನಮ್ಮಷ್ಟು ಹೆಚ್ಚಿನ ಬಹುಮಾನ ಯಾರೂ ಕೊಡ್ತಾ ಇಲ್ಲ ಅಂತ. ಮೊದಲನೇ ಬಹುಮಾನ 15,000, ಎರಡನೇ ಬಹುಮಾನ 10,000, ಮೂರನೇ ಬಹುಮಾನ 8,000. ರಾಜ್ಯದ ಒಂದು ಇಲಾಖೆ ಮುಖ್ಯಸ್ಥರಾಗಿ ಕೆಲಸ ಮಾಡಿದ್ದಾರೆ. ಅದಾದ ನಂತರದಲ್ಲಿ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. 20 ವರ್ಷ ವೃತ್ತಿಯ ಜೊತೆ ಪ್ರವೃತ್ತಿ ಅಂತ ಸಮಾಜಕಟ್ಟ ಕೆಲಸ ಮಾಡ್ತಾ ಇದ್ದಾರೆ. ಸಮಾಜದ ಆಸ್ತಿಯನ್ನು ಉಳಿಸಿದ್ದಾರೆ, ಸಮುದಾಯ ಭವನಗಳನ್ನು ಕಟ್ಟಿದ್ದಾರೆ. ಅದರ ಜೊತೆ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಚೌಡಯ್ಯನವರು ಕೂಡ ಸೇರಿ ಪ್ರವಾಸಗಳನ್ನು ಮಾಡಿ ಸಮಾಜ ಸಂಘಟನೆ, ಪ್ರತಿಭಾ ಪುರಸ್ಕಾರ ಇತ್ಯಾದಿ ಕಾರ್ಯಕ್ರಮಗಳನ್ನು ಕೂಡ ಮಾಡುವ ಮೂಲಕವಾಗಿ ಸಮಾಜಕ್ಕೆ ಆಸರೆಯಾಗುವ ಕೆಲಸವನ್ನು ಮಾಡಿದ್ದಾರೆ. ಬೆಳೆದಿದೆ. ನಾವು ಈಗ ಬೃಹದಾಕಾರವಾಗಿ ಬೆಳೆದಿರ್ತಕ್ಕಂತಹ ಖಾಸಗಿ ಕ್ಷೇತ್ರದಲ್ಲಿ ದಾಪಗಾಲ ಹಾಕಬೇಕಾಗಿದೆ.
ಈ ಮಧ್ಯೆ ಒಳ ಮೀಸಲಾತಿಗಾಗಿ ಹೋರಾಟ ಮಾಡ್ತಕ್ಕಂಥದ್ದ ಅದರಲ್ಲಿ ನಾವು ಪ್ರಯೋಜನ ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಾವು ಬೇರೆ ಬೇರೆ ಕ್ಷೇತ್ರಗಳಿಗೆ ನಾವು ಈಗ ದಾಪುಗಾಲಿಡಬೇಕಾಗಿದೆ. ಈ ಮಕ್ಕಳಲ್ಲಿ ಅದೊಂದು ಅವೇರ್ನೆಸ್ ಮೂಡಿಸಬೇಕಾಗಿದೆ. ಆ ಅನುಭವಗಳೇ ನಿಮಗೆ ಮುಂದಿನ ದಾರಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಸಮಾಜದಲ್ಲಿ ನಾನು 99.5% ಅಂತ ಹೇಳಿದ್ರೆ ಇಟ್ ಇಸ್ ರಿಯಲಿ ವಂಡರ್ಫುಲ್. ಅವರ್ ಪೀಪಲ್ ಆರ್ ವೆರಿ ಎಕ್ಸಲೆಂಟ್ ಪೀಪಲ್. ಅವರು ನೆರವೇರಿಸಿದರು. ದಿನಾಂಕ 3/12/1958ರಂದು ಬೋವಿ ಸಂಘವನ್ನು ನೋಂದಾಯಿಸಿದರು. 1958ರಲ್ಲಿ ಹುಬ್ಬಳ್ಳಿಯಲ್ಲಿ ಶ್ರೀ ಸಿದ್ದರಾಮೇಶ್ವರ ಉಚಿತ ಪ್ರಸಾದ ನಿಲಯ ಪ್ರಾರಂಭವಾಯಿತು. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.